ಮಹೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಮೇಶ್ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರು ಅವರು ಇದ್ದಾರೆ. ಬಿಜೆಪಿ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ನಾರಾಯಣಗೌಡರು, ನಮ್ಮ ಅಶೋಕ್ ಜೈರಾಮ್ ಅವರು, ಜಯರಾಮಣ್ಣವರ ಪುತ್ರ ಅಶೋಕ್ ಜೈರಾಮ್ ಅವರು, ಅಲ್ಲಿಂದ ನಮ್ಮ ವಿಜಯಾನಂದ್ ಅವರು, ಶಂಕರೇಗೌಡರ ಮೊಮ್ಮಗ ವಿಜಯಾನಂದ್ ಅವರು, ನಮ್ಮ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು ಇಂದ್ರೇಶ್ ಅವರು, ಅಲ್ಲಿಂದ ಮದ್ದೂರಿನ ಅಭ್ಯರ್ಥಿಯಾದಂಥ ಸ್ವಾಮಿ ಅವರಿರ್ಬೋದು, ಬಳವಳ್ಳಿಯ ಮುನ್ರಾಜು ಅವರು, ಹೀಗೆ ನಮ್ಮ ಶ್ರೀರಂಗಪಟ್ಟಣದ ಸಚ್ಚಿದಾನಂದ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಚೇತನ್ ಅವರು, ನಮ್ಮ ಶಿವರಾಮೇಗೌಡರ ಪುತ್ರರಾಗಿರ್ತಕ್ಕಂಥ ಚೇತನ್ ಅವರು ಹಾಗೂ ಪಕ್ಷದ ಎರಡೂ ಪಕ್ಷಗಳ ನಾಗಮಂಗಲ ರವಿ ಅವರು, ಹೊಸಳ್ಳಿ ವೆಂಕಟೇಶ್ ಅವರು, ಹೀಗೆ ಹಲವಾರು ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಯಾರು ಅನ್ಯತಾ ಭಾವಿಸಬೇಡಿ. ಕಳೆದ ನಮ್ಮ ಎಲ್ಲದಕ್ಕಿಂತ ಪ್ರಮುಖವಾಗಿ ನನ್ನ ಆತ್ಮೀಯ ಸ್ನೇಹಿತ ಕೇರ್ಪೇಟೆಯ ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ಶಾಸಕರು ಜನತಾದಳದ ನಮ್ಮ ಮಂಜಣ್ಣ ಅವರು ಲೋಕಸಭೆಗೆ ಬಿಜೆಪಿಯಿಂದ ಒಂದು ಬಾರಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಿದ್ದರಾಮೇಗೌಡರು, ಹೀಗೆ ಹಲವಾರು ಅಮರಾವತಿ ಚಂದ್ರಣ್ಣ ಅವರು ಫೋನ್ ಮಾಡಿದ ತಕ್ಷಣವೇ ಇಲ್ಲ ನಾನು ಪಕ್ಷಕ್ಕೆ ಸೇರ್ತೇನೆ ಅಂತಕ್ಕಂಥ ತೀರ್ಮಾನ ಮಾಡಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಉಮೇಶು DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಸಿದ್ದರಾಮೇಗೌಡರು ಅಂದೆ. ಸುನೀಲ್ ಸುಬ್ರಹ್ಮಣ್ಯಂ ಅವರು ಅತ್ಯಂತ ವಿಶೇಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರೇನಿದ್ದಾರೆ, ಮಾಜಿ ಸದಸ್ಯರು, ನಮ್ಮ ಕೊಡಗು ಭಾಗದ ಇಲ್ಲಿಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಏನಿದ್ದಾರೆ ಅವರು ಸಹ ಈ ಸಭೆಯಲ್ಲಿದ್ದಾರೆ. ವೀರಯ್ಯನವರು ವಿಶೇಷವಾಗಿ ಅವರು ಮಂಡ್ಯ ಜಿಲ್ಲೆಯವರನ್ನೇ MLCಗಳಾಗಿ ಕೆಲಸ ಮಾಡಿದ್ದಾರೆ. ದಲಿತ ಸಮಾಜದ ಮುಖಂಡರು ಏನಿದ್ದಾರೆ ವೀರಯ್ಯನವರು ಸಹ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾರು ನಮ್ಮ ಹರೀಶ್ ಅವರು, ಹುಣಸೂರಿನ ಶಾಸಕ ಮಿತ್ರರು ಹರೀಶ್ ಅವರು ಇವತ್ತು ಸಭೆಯಲ್ಲಿದ್ದಾರೆ. ಅಶ್ವಿನ್ ಅವರು ನಮ್ಮ ಟಿ ನರಸೀಪುರದ ಮಾಜಿ ಶಾಸಕರು, ಅಶ್ವಿನ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಕ್ಕಲಿಗರ ಸಂಘದ ಮಾಜಿ ಡೈರೆಕ್ಟರ್ ಆಗಿರ್ತಕ್ಕಂಥ ನಾರಾಯಣಮೂರ್ತಿ ಅವರು ಸಹ, ಯದುವೀರ್ ಅವರು ಸಹ ನಾಮಪತ್ರ ಸಲ್ಲಿಸಲಿಕ್ಕೆ ಮೈಸೂರಿನ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಅವರು ಸಹ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದರು. ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು ಸಹ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಮಾಜಿ ಶಾಸಕರ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಕಂಠೇಗೌಡರು ಇದ್ದಾರೆ. ಎಲ್ಲರ ಹೆಸರುಗಳನ್ನ ಹೇಳಲಿಕ್ಕೆ ಸಮಯದ ಅಭಾವ, ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ಯಾರೂ ಅನ್ಯತಾ ಭಾವಿಸಬೇಡಿ. ಎಲ್ಲರನ್ನೂ ಇವತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲರೂ ಏನಿದ್ದೀರಿ, ಈ ಸಿದ್ಧ ಮಾಡೋದು ಮೊದಲೇ ಹೇಳೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಏಳು ಬೀಳುಗಳು ಕಷ್ಟ ಸುಖದಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ರಾಜಕೀಯ ಜೀವನ ಪ್ರಾರಂಭ ಆದಂಥ ದಿನದಿಂದ ಅವರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ, ಇಲ್ಲಿ ನಡೆದಿರ್ತಕ್ಕಂಥ ಮತ್ತು ಹಳ್ಳಿಗಳಲ್ಲಿ ದೇವೇಗೌಡರು ಜನತಾದಳದ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಲಕ್ಷಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ, ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನಿರೀಕ್ಷೆಗೆ ನಾವು ವಾಹನಗಳನ್ನು ಕೊಡಲಿಕ್ಕಾಗಿಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ಬಹುಶಃ ಇವತ್ತು ನಮ್ಮ ನಾಯಕರುಗಳು ಅಲ್ಲಿಯ ಒಂದು ಪಕ್ಷದ ಕಾರ್ಯಕರ್ತರಿಂದ ಬಯಸ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಕಾರ್ಯಕರ್ತರುಗಳು, ಹಿತೈಷಿಗಳು, ಅಭಿಮಾನಿಗಳಿಗೆ ಈ ವೇದಿಕೆ ಮುಖಾಂತರ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಆತರದಲ್ಲಿದ್ದರೆ ನಿಮ್ಮೆಲ್ಲರಿಗೆ ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಆಗದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗದೆ ಇರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಬಹುಶಃ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದರೆ
ಇವತ್ತು ಒಂದು ಐತಿಹಾಸಿಕವಾದಂಥ ರೀತಿಯಲ್ಲಿ 2-3 ಲಕ್ಷ ಜನತೆ ಇವತ್ತೇ ಬರಲಿಕ್ಕೆ ತಯಾರಾದಂಥದ್ದು ನಾನು ಗಮನಿಸಿದ್ದೇನೆ. ಈಗಾಗಲೇ ಯಡಿಯೂರಪ್ಪನವರು ನಮ್ಮ ಗೋವಾ ಮುಖ್ಯಮಂತ್ರಿಗಳು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಗೌರವಾನ್ವಿತ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಏನು ಒಂದು ಮಂಡ್ಯ ಜಿಲ್ಲೆಯ ಏನು ಒಂದು ತವರು ಮನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅವರು KR ಪೇಟೆಯ ಬೂಕನಕೆರೆ ಗ್ರಾಮದಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಇವತ್ತು ಅವರ ರಾಜಕೀಯ ಪ್ರಾರಂಭ ಮಾಡುವಂಥದ್ದು. ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು. ರಾಮನಗರದ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟರು. ನನ್ನ ರಾಜಕೀಯ ಶಕ್ತಿಯನ್ನು ಇಡೀ ರಾಜ್ಯದಾದ್ಯಂತ ಬೆಳೆಸ್ಕೊಳ್ಳಲಿಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವರು ಮಂಡ್ಯ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಜನ ಮಾತನಾಡ್ತಾರೆ, ಕುಮಾರಸ್ವಾಮಿಯವರು, ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ, ಅವರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಹೇಳ್ತಾರೆ.